ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭಾರತ್. ಇವತ್ತು ನನ್ನ ತಂದೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ನನಗೆ. ಅವರು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದನ್ನ ನನಗೆ ಗೊತ್ತಿಲ್ಲ ಏನಿದೆ ಅಂತ. ಅವರೇ ಹೇಳ್ತಾವ್ರೆ, ನೀನೇ ಅನ್ಬಾಕ್ಸ್ ನೋಡು, ಸರ್ಪ್ರೈಸ್ ಕೊಡ್ತಾರೆ ನನಗೆ. ಸೂಪರ್ ಅಂತಲೇ ಹೇಳಲೇಬೇಕು. ಬನ್ನಿ ಫ್ರೆಂಡ್ಸ್, ಇದನ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಟೆಕ್ ವಿತ್ ಭಾರತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಇರೇ ಫ್ರೀ ಫ್ರೆಂಡ್ಸ್, ಏನು ದುಡ್ಡು ಖರ್ಚಿಲ್ಲ, ಏನು ಎಂಟನೇನು ಖರ್ಚಿಲ್ಲ ಫ್ರೆಂಡ್ಸ್. ಅದಕ್ಕೆ ಸಬ್ಸ್ಕ್ರೈಬ್ ಫ್ರೀ ಐತೆ. ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ಇದನ್ನ ಓಪನ್ ಮಾಡೋಣ. ಥರ ಪ್ಯಾಕೇಜಿಂಗ್ ಕೊಟ್ಟವ್ರೆ. ಬನ್ನಿ ಓಪನ್ ಮಾಡೋಣ. ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಟೈಟಾಗಿ ಮಾಡೋರು ಪ್ಯಾಕೇಜಿಂಗ್ ಎಲ್ಲ. ನಿಮ್ಗೆ ಗೊತ್ತು ಅಮೆಝಾನ್ ಅವ್ರು ಹೆಂಗೆ ಮಾಡ್ತಾರಂತ ಪ್ಯಾಕೇಜಿಂಗ್ನೆಲ್ಲ. ಓಪನ್ ಮಾಡ್ತೀನಿ ಈಗ. ಓಕೆ, ಓ, ಆಮೇಲೆ ಇನ್ನೊಂದು ಬಾಕ್ಸ್ ರಿವೀಲ್ ಆಗ್ತಾ ಇರುವಂಥದ್ದು. ಇದನ್ನ ಸೈಡಿಗೆ ಕೊಡೋಣ. ಆಮೇಲೆ ಇದನ್ನು ಓಪನ್ ಮಾಡೋಣ. ತುಂಬ ಎಕ್ಸೈಟೆಡ್ ಆಗಿದ್ದು ಮಾತ್ರ. ವಾವ್, ಹೀರೋ 12 ಬ್ಲ್ಯಾಕ್ GoPro. ವಾವ್, ನನ್ನ ಕನಸಿನ ಕ್ಯಾಮ್ರಾ ಇದು ಫ್ರೆಂಡ್ಸ್. GoPro 12 ಬ್ಲ್ಯಾಕ್ ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸರ್ಪ್ರೈಸ್ ಕೊಟ್ಟವ್ರೆ ನನ್ನ ತಂದೆ, ಅದಕ್ಕೆ ಥ್ಯಾಂಕ್ಸ್ ಡ್ಯಾಡಿ. ಓಕೆ, ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಕೊಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇರಲ್ಲ, GoPro 12 ಬ್ಲ್ಯಾಕು ಈ ಅನೇಕ ಕ್ಯಾಮ್ರಾಗೆ ಎಷ್ಟು ನೀಡ್ತವ್ರು ಅಂದರೆ 24 ಮಂತ್ ವಾರಂಟಿ, ಅಂದರೆ 2 ವರ್ಷ ವಾರಂಟಿ ನೀಡ್ತವ್ರೆ. ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಸ್ಪೆಷಲ್ ಬಂಡಲ್ನ ಪರ್ಚೇಸ್ ಮಾಡಿದೆ, ಅಂದರೆ ಬಂಡಲ್ ಪ್ಯಾಕ್ನ ಪರ್ಚೇಸ್ ಮಾಡಿದ್ದೀರಿ. ಬನ್ನಿ ಅನ್ಬಾಕ್ಸ್ ಮಾಡ್ತಾ ಏನೇನೈತೆ ಒಳಗಡೆ ಅಂತ ನೋಡೋಣ. ಕೈಯಲ್ಲೇ ತೆಗಿಬೋದು, ಅದಕ್ಕೆ ತೆಗಿತಾ ಇದ್ದೀನಿ. ಆಮೇಲೆ ನೋಡ್ತಾ ಇರಲ್ಲ, ಒಂದು ಪೌಚ್ ಥರ ಹಾಕೋರೆ. ನಾನು ನೋಡೋಣ, ಓಪನ್ ಮಾಡ್ತಾ ಏನೇನೈತೆ ಅಂತ. ಓಪನ್ ಮಾಡ್ತಾ ಇದ್ದೀವಿ ಈಗ, ಅಷ್ಟೇ ಅನಿಸುತ್ತೆ. ಓಕೆ, ಓಪನ್ ಮಾಡ್ತಾ. ವಾವ್, ಏನೇನೋ ಐತೆ ಫ್ರೆಂಡ್ಸ್. ಓಕೆ, ಫಸ್ಟ್ ಇಲ್ಲಿ ನೋಡೋಣ. ನೋಡ್ತಾ ಇರಲ್ಲ, ಕ್ವಿಕ್ ಆ್ಯಪು. ಇದರಿಗೆ ಆ್ಯಪ್ ಐತೆ ಈ ಕ್ಯಾಮ್ರಾಗೆ, ಕ್ವಿಕ್ ಅಂತ ಆ್ಯಪು. ನೀವು ಆ್ಯಪಲ್ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಬೋದು ಅಥವಾ ಗೂಗಲ್ ಪ್ಲೇಯಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಈ ಆ್ಯಪ್ನ ಯೂಸ್ ಮಾಡಬೇಕಂದ್ರೆ ಕ್ಯಾಮ್ರಾ ಈ ಆ್ಯಪ್ನ ಮಸ್ಟ್ ಡೌನ್ಲೋಡ್ ಮಾಡಬೇಕು. ಸೈಡ್ಗೆ ಇಕ್ಕೋಣ ಇದನ್ನ. ಆಮೇಲೆ ಏನೇನು ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬ್ ಕೊಟ್ಟಿದ್ದಾರೆ GoProಗೆ ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಓಕೆ, ಇದನ್ನ ಸೈಡ್ ಇಕ್ಕೋಣ. ಆಮೇಲೆ ಒಂಥರ ಯೂಸರ್ ಮ್ಯಾನಲ್ ಇದು, ಹೆಂಗೆ ಯೂಸ್ ಮಾಡೋದು ಅಂತ, ಹೆಂಗೆ ಮೌಂಟ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಕ್ಯಾಮ್ರಾ ಅಂತ ಇದರಲ್ಲಿ ತೋರಿಸಿದ್ದಾರೆ. ಇದನ್ನ ಸೈಡ್ಗೆ ಇಕ್ಕೋಣ. ಆಮೇಲೆ ಒಂದು GoPro ಒಂಥರ ಸ್ಟಿಕ್ಕರ್ ಥರ ಸಿಗ್ತೈತೆ, ಸೈಡ್ಗೆ ಇಕ್ಕೋಣ. ಆಮೇಲೆ ನೋಡ್ತಾ ಇರಲ್ಲ, ಆಮೇಲೆ ಪ್ರೋ ಟಿಪ್ಸ್ ಫಾರ್ ದ ಕೋಲ್ಡ್ ವೆದರ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ ಯೂಸರ್ ಮ್ಯಾನ್ಯಲ್ ಥರ ಐತೆ. ಓಕೆ, ಸೂಪರ್ ಅಂತ ಹೇಳ್ಬೇಕು. ಸೈಡ್ಗೆ ಇಕ್ಕೋಣ. ಆಮೇಲೆ ಪ್ರಾಡಕ್ಟ್ ಕ್ವಶನ್ಸ್, ಏನಾದರೂ ಕ್ವಶನ್ಸ್ ಇದ್ದರೆ ಆಮೇಲೆ ಈ ಬುಕ್ಕಲ್ಲಿ ನೋಡ್ಬೋದು ನೀವು. ಓಕೆ, ಇದನ್ನೆಲ್ಲ ಸೈಡ್ಗೆ ಇಕ್ಕೋಣ ಈಗೆಲ್ಲ. ಓಕೆ, ನೋಡ್ತಾ ಇರಲ್ಲ, ಇದು ಹೋಲ್ಡರ್ಗೆ ಯೂಸ್ ಮಾಡೋದಿದು. ನೋಡ್ತಾ ಇರ್ಬೋದಲ್ಲ, ಸೂಪರ್ ಆಗೈತೆ ಕ್ವಾಲಿಟಿ. ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗೈತೆ ಅಂತ ಹೇಳಬೇಕು. ಓಕೆ, ಇದನ್ನ ಸೈಡ್ಗೆ ಇಕ್ಕೋಣ ಈಗ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದು, ಇದು ಬ್ಯಾಟ್ರಿ. ನೋಡ್ತಾ ಇರಲ್ಲ, GoPro ಬ್ಯಾಟ್ರಿ. ಇದನ್ನ ಸೈಡ್ಗೆ ಇಕ್ಕೋಣ. 2 ಬ್ಯಾಟ್ರಿ ಸಿಗ್ತೈತೆ. ಆ್ಯಕ್ಚುಲಿ ಬಾಕ್ಸಲ್ಲಿ ಯೂಶ್ವಲ್ ಆಗಿ 1 ಬ್ಯಾಟ್ರಿ ಇರುತ್ತೆ. ಎಕ್ಸ್ಟ್ರಾ 1 ಬ್ಯಾಟ್ರಿ ಕೊಡ್ತಾರೆ ಅಂತಕ್ಕಂದರೆ ಬಂಡಲ್ ಪರ್ಚೇಸ್ ಮಾಡಿದ್ದೇವಲ್ಲ. ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಅಂತ ಹೇಳಬೇಕು. ಸೈಡ್ಗೆ ಇಕ್ಕೋಣ ಈಗ. ಆಮೇಲೆ ಇಲ್ಲೊಂದು ಐತೆ ಏನೋ, ನೋಡೋಣ. ಇದು ಒಂಥರ ಪೇಜ್ ಲೈಫ್ ಟೈಮ್ ವಾರಂಟಿ. ಇದು ಕ್ರೇಜಿ ವಿಷಯ ಅಂತ ಹೇಳ್ಬೇಕು. ಸೈಡ್ಗೆ ಇಕ್ಕೋಣ ಈಗ. ಆಮೇಲೆ ಮೇನು ನಮ್ಮ ಕ್ಯಾಮ್ರಾ. ಇದನ್ನ ಮೆಲ್ಲಗೆ ತೆಗಿಬೇಕು. ನೋಡ್ತಾ ಇರಲ್ಲ, ಕ್ಯಾಮ್ರಾ ಇದು ಸ್ಟಿಕ್ಕರೆಲ್ಲ ಸ್ಲೋ ಆಗಿ ತೆಗಿಬೇಕಿಲ್ಲ ಅಂದರೆ ತೆಗಿಯಲ್ಲ ಅದು, ಅದಕ್ಕೇ. ಬೆಂಕಿ ಗುರು ಮಾತ್ರ ಇದು. ಓಕೆ, ಇದನ್ನೆಲ್ಲ ಓಪನ್ ಮಾಡೋಣ. ನೋಡಿ, ಕ್ಯಾಮ್ರಾ ಸೂಪರ್ ಆಗೈತೆ ಇದು. ನಾವು ಓಪನ್ ಮಾಡ್ತಾ ಹೋಗೋಣ. ಆಮೇಲೆ ಇಲ್ಲೂ ಐತೆ ಡೌನು. ಓಪನ್ ಮಾಡ್ತೀನಿ ಈಗ. ಸ್ವಲ್ಪ ಟೈಟಾಗಿ ಐತೆ ಮಾತ್ರ ಇದು. ತೆಗಿತಾ ಇದ್ದೀನಿ ಈಗ, ನೋಡ್ತಾ ಇದ್ದೀರಲ್ಲ.
ಸ್ವಲ್ಪ ಮೆಲ್ಲಗೆ ತೆಗಿಬೇಕು ಅಂದರೆ ಶಿಕ್ಕರ್ ಬರಲ್ಲ. ಓಕೆ, ಇದನ್ನೆಲ್ಲ ಸೈಡ್ಗೆ ಇಕ್ಕೋಣ. ಆಮೇಲೆ ಕೊನೆಗಾಗಿ ಇದನ್ನ ತೆಗೆಯೋಣ. ಸ್ವಲ್ಪ ಬರೋದಿಲ್ಲ, ನೋಡ್ತಾ ಇರಲ್ಲ, ಸ್ಲೋ ಆಗಿ ತೆಗಿಬೇಕು, ನಿಧಾನಕ್ಕೆ ಅದು. ಓಕೆ, ತೆಗಿತಾ ಇದೀನಿ. ಏನು ಲುಕ್ಕು ಫ್ರೆಂಡ್ಸ್, ಬೆಂಕಿ ಲುಕ್ ಅಂತ ಹೇಳ್ಬೇಕು. ನೋಡ್ತಾ ಇರಲ್ಲ, 12 ಬ್ಲ್ಯಾಕ್ ಅಂತ ಐತೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇದ್ರ ಬಗ್ಗೆ ಸೈಡ್ಗೆ ಇಕ್ಕೋಣ ಈಗ. ಆಮೇಲೆ ಬಂಡಲ್ ತೊಗೊಂಡಾಗ ನೋಡ್ತಾ ಇರಲ್ಲ, ಈ ಥರ ನಿಮ್ಗೆ ಟ್ರೈಪಾಡ್ ಸ್ಟ್ಯಾಂಡ್ ಕೊಡ್ತಾರೆ. ನೀವು ಇದೆಲ್ಲ ಯೂಸ್ ಮಾಡಿ ನಾವು ಮೌಂಟ್ ಮಾಡ್ಕೊಬೋದು. ಇದ್ರಿಗೆ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರಬ್ಬರ್ ಇದು ಸೂಪರ್ ಅಂತ ಹೇಳಬೇಕು. ಯೂಶ್ವಲಿ ನಾರ್ಮಲ್ 6 ಏನು ರಬ್ಬರ್ ಇರಲ್ಲ, ಇವ್ರು ಕೊಟ್ಟಿದ್ದಾರೆ. ಒಂಥರ ಎಕ್ಸ್ಪೀರಿಯನ್ಸ್ ಐತೆ, ಬೆಂಕಿ ವಿಷಯ ಅಂತ ಹೇಳಬೇಕು. ಸೈಡ್ಗೆ ಇಕ್ಕೋಣ. ಆಮೇಲೆ ಕ್ಯಾಮ್ರಾಗೆ ಬೆಲ್ಟು. ಯಾವುದೇ ಕ್ಯಾಮ್ರಾ ಪರ್ಚೇಸ್ ಮಾಡಿ ಬೆಲ್ಟು ಇದ್ದೇ ಇರುತ್ತೆ. ಓಕೆ, ಇನ್ನೂ ಎತ್ತಿದ್ರಿ. ಈಗ ನೆಕ್ಸ್ಟು ಮೌಂಟಿನ್ ಸ್ಕ್ರೂ ಸಿಗ್ತೈತೆ. ಆಮೇಲೆ ನಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತೈತೆ. ಇದನ್ನೆಲ್ಲ ಸೈಡ್ಗೆ ಇಕ್ಕೋಣ. ನಮಗೆ ಸಿಗ್ತಾ ಇರೋವಂಥ ಬಾಕ್ಸಲ್ಲಿ ಮೌಂಟಿನ್ ಸ್ಕ್ರೂ ಸಿಗ್ತೈತೆ. ಆಮೇಲೆ ಒಂದು ಮೌಂಟ್ ಮಾಡೋಕ್ಕೆ ಕ್ಯಾಮ್ರಾನ, ಆಮೇಲೆ ಇದು ಚಾರ್ಜ್ ಮಾಡೋಕ್ಕೆ ಕ್ಯಾಮ್ರಾನ, ಗೋಪ್ರೋ ಕ್ಯಾಮ್ರಾನ, ಕೇಬಲ್ ಸಿಗ್ತಾ ಇರುವಂಥದ್ದು. ಆಮೇಲೆ ಕ್ಯಾಮ್ರಾ ಸಿಗ್ತೈತೆ, ಸೂಪರ್ ಅಂತ ಹೇಳಬೇಕು. ಕ್ಯಾಮ್ರಾಗೆ ಬೆಲ್ಟ್ ಸಿಗ್ತಾ ಇರುವಂಥದ್ದು. ಆಮೇಲೆ ಕ್ಯಾಮ್ರಾಗೆ 2 ಬ್ಯಾಟ್ರಿ, ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇದು, ಆದರೆ 1 ಬ್ಯಾಟ್ರಿ ಎಕ್ಸ್ಟ್ರಾ ಕೊಟ್ಟರೆ ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಟ್ರೈಪಾಡ್ ಸ್ಟ್ಯಾಂಡ್ ಐತಲ್ಲ, ಇದ್ರಿಗೆಲ್ಲ ಯೂಸ್ ಮಾಡೋದು. ಇಷ್ಟು ಬಾಕ್ಸ್ ಒಳಗಡೆ ನಮಗೆ ಸಿಗ್ತೈತೆ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಕ್ಯಾಮ್ರಾ ಬಗ್ಗೆ ರಿವ್ಯೂ ಮಾಡೋಣ. ನೋಡ್ತಾ ಇರೋಲ್ಲ, GoPro 12 ಬ್ಲ್ಯಾಕು. ನೋಡ್ತಾ ಇರೋಲ್ಲ, ನೀವು ಫಸ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ್ದು ಬೇಕು ಲ್ಯಾಂಗ್ವೇಜು ಸೆಲೆಕ್ಟ್ ಮಾಡ್ಬೋದು ನೀವು. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಡಿ. ಲೀಗಲ್ ಸ್ಟೆಪ್ಪು ಇದನ್ನು ಅಗ್ರಿ ಕೊಡಬೇಕಾಗತ್ತೆ. ನೀವು ಅಗ್ರಿ ಕೊಟ್ಟಾಗ ವಾಯ್ಸ್ ಕಂಟ್ರೋಲು ಬರುತ್ತೆ. ನೀನು ಮಾಡ್ಕೊಬೇಕು ವಾಯ್ಸ್ ಕಂಟ್ರೋಲ. ಆಮೇಲೆ ವಾಯ್ಸ್ ಕಂಟ್ರೋಲು ಯಾವ ಲ್ಯಾಂಗ್ವೇಜು ಸೆಟ್ ಮಾಡಬೇಕಂದ್ರೆ ನಂಗೆ ಇಂಗ್ಲೀಷ್ ಸಾಕಂತ ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ನೀವು ಇನ್ಸ್ಟಾಲ್ ದ GoPro ಕ್ವಿಕ್ ಆ್ಯಪ್ ಅಂತ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಬೇಕಾದರೆ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡ್ತಾ ಇರಲ್ಲ, ಈ ಥರ ಬರುತ್ತೆ. ಎಸ್ ಅಂತ ಕೊಡಬೇಕು. ಆಮೇಲೆ ಕನೆಕ್ಟ್ ಎ ಕ್ಯಾಮ್ರಾ. ಆಮೇಲೆ ನೋಡ್ತಾ ಇರಲ್ಲ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಲೊಕೇಶನ್ ಆನ್ ಮಾಡಿ, ಮತ್ತು ಬ್ಯಾಕ್ ಹೋಗಿ, ಆಮೇಲೆ ಟರ್ನ್ ಆನ್ ದ ಬ್ಲೂಟೂತ್ ಅನ್ನತ್ತೆ, ಒಲವು ಕೊಡಿ. ಆಮೇಲೆ ಸರ್ಚ್ ಮಾಡುತ್ತೆ ಕ್ಯಾಮ್ರಾಗೆ. ಸರ್ಚ್ ಮಾಡ್ತಾಯಿತ್ತು. ಈಗ ಸರ್ಚ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನೋಡ್ತಾ ಇರಲ್ಲ, ಹೀರೋ 12 ಬ್ಲ್ಯಾಕು ಇದನ್ನ ಚೂಸ್ ಮಾಡ್ಕೊಬೇಕು. ಆಮೇಲೆ ನೋಡ್ತಾ ಇರಲ್ಲ, ಸ್ವೈಪ್ ಡೌನ್ ದೆನ್ ಟ್ಯಾಪ್ ಅ ಪೇರ್ ಡಿವೈಸ್, ಕನೆಕ್ಟ್ ಅಂತ ಕೊಡಬೇಕಾಗುತ್ತೆ. ಆಮೇಲೆ ಮತ್ತೆ ಈ ಥರ ಸರ್ಚಿಂಗ್ ಫಾರ್ ಕ್ಯಾಮ್ರಾ ಅಂತ ಬರುತ್ತೆ. ಸರ್ಚಿಂಗ್ ಫಾರ್ ಕ್ಯಾಮ್ರಾ ಅಂತ. ಆಮೇಲೆ ವಿ ಫೌಂಡ್ ಯುವರ್ GoPro ಹೀರೋ 12 ಬ್ಲ್ಯಾಕ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಕನೆಕ್ಟ್ ಯುವರ್ GoPro ಟು ಯುವರ್ ಫೋನ್. ಈಗ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕನೆಕ್ಟ್ ಅಂತ ಮಾಡಿ, ಕನೆಕ್ಟ್ ಕೊಟ್ಟಾಗ ಈ ಥರ ಬರುತ್ತೆ. ಆಮೇಲೆ ಪೇರ್ ಆ್ಯಂಡ್ ಕನೆಕ್ಟ್ ಅಂತ ಕ್ಲಿಕ್ ಕೊಡಿ. ಆಮೇಲೆ ಇದು ಕೊಟ್ಬಿಟ್ಟು ಪೇರ್ ಅಂತ ಕೊಡಿ. ಆಮೇಲೆ ಈ ಥರ ಬರುತ್ತೆ ನಿಮಗೆ ಸೌಂಡು. ನಿಮ್ಮ GoProದಲ್ಲಿ ಕನೆಕ್ಟ್ ಆಗ್ತೈತೆ. ಕನೆಕ್ಟ್ ಆಗೋಕ್ಕೆ ಅನ್ನೋ ಕನೆಕ್ಟ್ ಆಗೈತೆ ಈಗ. ಆಮೇಲೆ ನೀವು ಚೇಂಜ್ ಮಾಡ್ಕೊಬೋದು ನೇಮು. ನಾನು ಹಂಗೆ ನೇಮ್ ಇಟ್ಟಿರ್ತೀನಿ, ಹೀರೋ 12 ಬ್ಲ್ಯಾಕ್ ಅಂತ. ಸೇವ್ ಮಾಡಬೇಕು ನೀವು ನೇಮನ್ನ. ಸೇವ್ ಮಾಡಿಬಿಟ್ಟು ಆಮೇಲೆ ಲೆಟ್ಸ್ ಇನ್ಸ್ಟಾಲ್ ಯುವರ್ ಅಪ್ಡೇಟ್ ಅನ್ನೋದು ಕಂಟಿನ್ಯೂ ಕೊಡಿ. ಇದನ್ನ ಕಂಟಿನ್ಯೂ ಕೊಟ್ಬಿಟ್ಟು ಅಪ್ಡೇಟ್ ಇರುತ್ತೆ ಕ್ಯಾಮ್ರಾ, ಅಪ್ಡೇಟ್ ಮಾಡಬೇಕಾಗತ್ತೆ ಇದನ್ನ. ಆಮೇಲೆ ಕ್ಯಾಮ್ರಾ ಅಪ್ಡೇಟ್ ರಿಕ್ವೈರ್. ಆಮೇಲೆ ನೋಡ್ತಾ ಇದ್ದೀರಲ್ಲ, ಯುವರ್ GoPro ಇಸ್ ಆಲ್ಮೋಸ್ಟ್ ರೆಡಿ, ಅಪ್ಡೇಟ್ ಯುವರ್ ಕ್ಯಾಮ್ರಾ ಸಾಫ್ಟ್ವೇರ್ ಟು ಗೆಟ್ ದ ಲೇಟೆಸ್ಟ್ ಹೀರೋ 12 ಬ್ಲ್ಯಾಕ್ ಫೀಚರ್ಸ್. ಆಲ್ಮೋಸ್ಟ್ ರೆಡಿ ಐತಿ. ಇನ್ನು ಸ್ವಲ್ಪ ಅಪ್ಡೇಟ್ ಮಾಡಿದ್ರೆ ಆಮೇಲೆ ನಿಮಗೆ ಫುಲ್ ಫ್ಯೂಚರ್ ಸಿಗುತ್ತೆ ಹೀರೋ 12 ಬ್ಲ್ಯಾಕ್ದು. ಸ್ವಲ್ಪ ಟೈಮ್ ತೊಗೊಳ್ತಿದ್ದು ಕ್ಯಾಮ್ರಾ ಅಪ್ಡೇಟ್ಗೆ. ನೋಡ್ತಾ ಇರಲ್ಲ, ನಾನು ರೆಕಾರ್ಡ್ ಮಾಡೋದು GoPro ಕ್ಯಾಮ್ರಾದಲ್ಲಿ. ಓಕೆ, ನಾನೀಗ ನೆರಳಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ ಮಧ್ಯಾಹ್ನ 2:30 ಆಗೈತೆ. ಈಗ ನಾನು ಬಿಸಿಲು ಬರ್ತೀನಿ. ಓಕೆ, ನೋಡ್ತಾ ಇರಲ್ಲ ಹೇಗೈತೆ ಕಾಣಿಸ್ತಾ ಕರೆಕ್ಟಾಗಿ ನೋಡಿ. ಕಾಣಿಸ್ತಾ ಇನ್ನ ಈಗ ಈ ಆ್ಯಂಗಲ್ ತೊಗೊತೀನಿ. ಈಗ ಕರೆಕ್ಟಾಗಿ ಕಾಣಿಸ್ತೈತಾ ಏನಾದರೂ? ಓಕೆ, ಈ ಕಡೆ ತೊಗೊತೀನಿ. ಹೇಗೈತೆ ಮಾತ್ರ ವಿಡಿಯೋ ಕ್ಲಾರಿಟಿ
ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಓಕೆ ನೋಡ್ತಾ ಇದ್ದೀರಲ್ಲ, ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಗೋಪ್ರೋ ಕ್ಯಾಮ್ರಾದಲ್ಲಿ. ಆಮೇಲೆ ನೋಡ್ತಾ ಇರೋ ಮೈಕಲ್ಲಿ ಹಾಕ್ಕೊಂಡಿದ್ದೀನಿ ಹೋಲಿ ಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ ಮೈಕು. ತುಂಬ ನಾಯ್ಸ್ ಬರ್ತೈತೆ, ವಿಂಡ್ ನಾಯ್ಸ್ ಬರ್ತೈತೆ, ಗಾಡಿಗಳ ನಾಯ್ಸು, ಹಕ್ಕಿ ಪಕ್ಷಿಗಳೆಲ್ಲ ನಾಯ್ಸ್ ಬರ್ತೈತೆ. ಓಕೆ, ಹೇಗೈತೆ ನೋಡಿ ಆಡಿಯೋ ಕ್ಲಾರಿಟಿ, ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ. ಆಮೇಲೆ ಸ್ವಲ್ಪ ಬಿಸಿಲಿನೂ ಐತೆ, ಸೂಪರ್ ಅಂತ ಹೇಳಬೇಕು. ಹೇಗೈತೆ ನನ್ನ ಒಂದು ಆಡಿಯೋ ಕ್ಲಾರಿಟಿ, ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನಾನು ರೆಕಾರ್ಡ್ ಮಾಡ್ತಾ ಇರೋ ಗೋಪ್ರೋ ಕ್ಯಾಮ್ರಾದಲ್ಲಿ ನೋಡ್ತಾ ಇರಲ್ಲ, ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ದೀನಿ ನನ್ನ ಮೈಕಲ್ಲಿ. ತುಂಬ ನಾಯ್ಸ್ ಕೇಳಿಸೈತೆ, ಹಕ್ಕಿಗಳ ನಾಯ್ಸು, ಆಮೇಲೆ ವಿಂಡ್ ನಾಯ್ಸು ಎಲ್ಲ ಕೇಳಿಸ್ತೈತೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಗೋಪ್ರೋ ಕ್ಯಾಮ್ರಾ ಏನಪ್ಪ ಅಂದರೆ ಸ್ಪೆಷಾಲಿಟಿ, ಈಗ ನೋಡ್ತಾ ಇರಲ್ಲ ನೋಡಿ, ಇಷ್ಟುವರೆಗೂ ಕವರ್ ಆಗುತ್ತೆ. ಬೇಕಾದರೆ ನಾನು ಇಲ್ಲೇ ಜನ ನಿಂತ್ಕೊಂಡ್ರು ಮತ್ತು ಇಲ್ಲೇ ಜನ ನಿಂತ್ಕೊಂಡ್ರು ಫುಲ್ ಕವರ್ ಆಗುತ್ತೆ. ಅದೇ ಈ ಗೋಪ್ರೋ ಕ್ಯಾಮ್ರಾ ಸ್ಪೆಷಾಲಿಟಿ. ತುಂಬ ಇಂಪ್ರೂವ್ ಮಾಡೋರು ಅಂತಲೇ ಹೇಳಲೇಬೇಕು. ಗೋಪ್ರೋ 11ಕ್ಕಿಂತ ಈ ಗೋಪ್ರೋ 12 ತುಂಬ ಇಂಪ್ರೂವ್ಮೆಂಟ್ಸ್ ಮಾಡೋರು ಅಂತ ಹೇಳಬೇಕು ಗೋಪ್ರೋದವರು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಗೋಪ್ರೋ ಅಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಈಗ. ಓಕೆ, ನೀವು ನೋಡ್ತಾ ಇರ್ಬೋದಲ್ಲ, ಸೂರ್ಯ ಆಲ್ರೆಡಿ ಮುಳುಗೈತೆ, ಆಲ್ರೆಡಿ ಬೀದಿ ಲೈಟ್ಸ್ ಎಲ್ಲ ಆನ್ ಐತೆ. ನೋಡ್ತಾ ಇರೋದಲ್ಲ, ಬೀದಿ ಲೈಟ್ಸ್ ಎಲ್ಲ ಆನ್ ಆಗೈತೆ ಈಗ. ಅದಕ್ಕೇ ಎಲ್ಲರೂ ಪಟಾಕಿ ಎಲ್ಲ ಹೊಡಿತಾರೆ. ನಾನು ವಿತೌಟ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾನ. ಹೆಂಗೈತೆ ನನ್ನ ವಾಯ್ಸ್ ಕ್ಲಾರಿಟಿ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ. ಓಕೆ, ಹೆಂಗೈತೆ ಸ್ಟೆಬಿಲಿಟಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದಲ್ಲ, ನೋಡ್ತೀನಿ ಈಗ ನಾನು, ಶೇಕ್ ಆಗ್ತೈತೆ ಕ್ಯಾಮ್ರಾ, ಹೆಂಗೈತೆ ಸ್ಟೆಬಿಲಿಟಿ ಅಂತ. ದಯವಿಟ್ಟು ಫ್ರೆಂಡ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ ಹೆಂಗೈತೆ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ಮತ್ತು ನನ್ನ ವಾಯ್ಸ್ ಕ್ಲಾರಿಟಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾನು ನಮ್ಮ ಮನೆ ಟೆರೆಸ್ ಮೇಲಿದ್ದೀನಿ. ಆಲ್ರೆಡಿ ಸೂರ್ಯ ಮುಳುಗೈತಿ, ನೀವು ನೋಡ್ತಾ ಇರ್ಬೋದು. ನಾನು ಹೇಳಿದೆನ ಟೈಮಿಂಗು 6 ಗಂಟೆ ಹತ್ತಿರಕ್ಕಿದೆ ಟೈಮಿಂಗ್ಸು. ಆಲ್ರೆಡಿ ಬೀದಿ ಲೈಟೆಲ್ಲ ಆನ್ ಆಗಿದೆ. ನಾನು ಲೋ ಲೈಟಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಏನಾದರೂ ನನ್ನ ಮುಖ ಬ್ಲ್ಯಾಕ್ ಬರ್ತೈತಾ ಕಾಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ. ಹಾಗೂ ನಾನು ಮಾತಾಡ್ತಾ ಇದ್ದೀನಲ್ಲ, ಏನಾದರೂ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ವಾ, ವಾಯ್ಸ್ ಕ್ಲಾರಿಟಿ ಹೆಂಗೈತೆ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾರ, ನಾನು ರೆಕಾರ್ಡ್ ಮಾಡ್ತಾ ಇದ್ದಾಗ ಗೋಪ್ರೋ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದಲ್ಲ, ಎಷ್ಟು ವೈಡಾಗಿ ಕವರ್ ಆಗುತ್ತೆ. ಓಕೆ, ನನ್ನ ಸೋನಿ ಕ್ಯಾಮ್ರಾಕ್ಕಿಂತ ಇನ್ನೂ ಹತ್ತಿರ ಇಟ್ಕೊಂಡಿದ್ದು ನಾನು, ಆದ್ರೂ ಇಷ್ಟು ಕವರ್ ಆಗುತ್ತೆ. ಇದರ ಸ್ಪೆಷಾಲಿಟಿ ಗೋಪ್ರೋ ಕ್ಯಾಮ್ರಾ ಅದು. ಓಕೆ, 27 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ, ಅಷ್ಟು ಚೆನ್ನಾಗೈತೆ. ಓಕೆ, ಹೇಗಿದೆ ನನ್ನ ಆಡಿಯೋ ಕ್ಲಾರಿಟಿ, ಮೈಕ್ ಹಾಕ್ಕೊಂಡಿದ್ದೀನಿ ವಿತ್ ನಾಯ್ಸ್ ಕ್ಯಾನ್ಸಲೇಷನು. ಹೇಗಿದೆ ಆಡಿಯೋ ಕ್ಲಾರಿಟಿ ಮತ್ತು ವಿಡಿಯೋ ಕ್ಲಾರಿಟಿ ಹೇಗಿದೆ 5.3Kಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ರಲ್ಲ, ಅನ್ಬಾಕ್ಸ್ ಮಾಡೋದು ಗೋಪ್ರೋ 12 ಸ್ಪೆಷಲ್ ಬಂಡಲ್ನ. ಹೇಗಿತ್ತು ಅನ್ಬಾಕ್ಸು, ದಯವಿಟ್ಟು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಈ ಒಂದು ಕ್ಯಾಮ್ರಾ, ಇಷ್ಟು ಚಿಕ್ಕ ಕ್ಯಾಮ್ರಾದಲ್ಲಿ 5.3K ರೆಕಾರ್ಡ್ ಆಗುತ್ತೆ. ನಾನು ನೋಡಿರ್ತಾರಲ್ಲ, ರೆಕಾರ್ಡ್ ಮಾಡ್ತಾ ಇರೋದು ಸೋನಿ ಕ್ಯಾಮ್ರಾದಲ್ಲಿ 4K ರೆಕಾರ್ಡ್ ಆಗುತ್ತೆ. ಈ ಒಂದು ಚಿಕ್ಕ ಕ್ಯಾಮ್ರಾದಲ್ಲಿ 5.3K ರೆಕಾರ್ಡ್ ಆಗುತ್ತೆ. ಪ್ಲಸ್ ನಾನು ಮುಂಚೆ ತೋರಿಸೋ ವಿಡಿಯೋ ಅದು ಅಷ್ಟೊಂದು ವೈಡಾಗಿ ಕವರುತ್ತೆ. ಇಷ್ಟು ಒಂದು ಚಿಕ್ಕ ಕ್ಯಾಮ್ರಾದಲ್ಲಿ ಇಷ್ಟೊಂದು ಫ್ಯೂಚರ್ಸ್ ಐತೆ, ಮೈಂಡ್ ಬ್ಲೋಯಿಂಗ್ ಮಾತ್ರ ಇದು. ಯಾರ್ಯಾರು ಈ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಂತೀರಾ, ಪರ್ಚೇಸ್ ಮಾಡಿ. ಟ್ರಾವೆಲರ್ಸ್ ಮತ್ತು ವ್ಲಾಗರ್ಸ್ಗೆ ತುಂಬ ಒಂದು ಯೂಸ್ಫುಲ್ ಕ್ಯಾಮ್ರಾ ಅಂತ ಹೇಳಲೇಬೇಕು. ಆಮೇಲೆ ತುಂಬ ಜನ ಟಿ ವಿಲಿ ನೋಡ್ತಾ ಇರ್ತಾರೆ. ಟಿ ವಿ ನೋಡಿದಾಗ ಯೂಟ್ಯೂಬೆಲ್ಲ ಈ ಒಂದು ಕ್ಯಾಮ್ರಾದಾಗ ಕಂಫರ್ಟೇಬಲ್ ಆಗಿರುತ್ತೆ. 360 ಕ್ಯಾಮ್ರಾ ಕಂಪೇರ್ ಮಾಡಿಕೊಂಡ್ರೆ ನಂತರ ಇನ್ನೊಂದು ಚಾನಲ್ ಐತೆ ಭರತ್ ಟ್ರಾವೆಲರ್ ಕನ್ನಡಿಗ ಅಂತ, ಅದ್ರಿಗೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಮುಂಚೆನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮುರುಡೇಶ್ವರ ಟ್ರಿಪ್ಗೆ. ಓಕೆ, ಇನ್ಮೇಲೆ ನಾನು ಈ ಕ್ಯಾಮ್ರಾನೇ ಯೂಸ್ ಮಾಡೋದು, ನಾನು ರೆಕಾರ್ಡ್ ಮಾಡೋಕ್ಕೇನೆ. ಓಕೆ, ನಾನೀಗ ವ್ಲಾಗಿಂಗಿಗೆ ಇಲ್ಲಾಂದರೆ ಟ್ರಾವೆಲಿಂಗ್ಗೆ ಯೂಸ್ ಮಾಡುವಂಥ ಈ ಕ್ಯಾಮ್ರಾ ಫ್ಯೂಚರಲ್ಲಿ. ಆಮೇಲೆ ನಾನು ಟೆಕ್ ಮಾಡ್ತಾಯಿದ್ದೀನಿ. ಟೆಕ್ಕು ಮತ್ತು ಟ್ರಾವೆಲಿಂಗು 2 ಚಾನಲ್ಲು ಸೆಪ್ರೇಟ್ ಆಗಿರಬೇಕು. ಟಾಪಿಕ್ಕು ಬೇರೆ ಆಯ್ತಲ್ಲ, ಅದಕ್ಕೆ ಇದೊಂದು ಯೂಟ್ಯೂಬ್ ಪಾಲಿಸಿ ಅಷ್ಟೇ. ಓಕೆ, ದಯವಿಟ್ಟು ಆ 2 ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ಈ ಒಂದು ಬೆಲೆ ಎಷ್ಟಪ್ಪ ಅಂದರೆ, ಬೆಲೆ ಬಂದ್ಬಿಟ್ಟು 45,000 ನನ್ನ ತಂದೆ ಆಫರಾಗಿ ಪರ್ಚೇಸ್ ಮಾಡಿದ್ದಾರೆ. ಬಜಾಜ್ ಫೈನಾನ್ಸಿಂದ ನಾವು ಲೋನು ಕಟ್ಟಬೇಕಾಗುತ್ತೆ, ಇನ್ನು 3,500 ತಿಂಗಳಿಗೆ. ಓಕೆ, ಈಗೆಲ್ಲ ಬರ್ತಾ ಇರೋದು ಅಮೆಝಾನಲ್ಲಿ 50,000 ತೋರಿಸೈತೆ. ದಯವಿಟ್ಟು ಹುಷಾರಾಗಿ ನೋಡಿ ತೊಗೊಳ್ಳಿ. ನನ್ನ ತಂದೆ ಗಿಫ್ಟ್ ಮಾಡಿದ್ದಾರೆ ನನಗೆ. ಆಮೇಲೆ ಇನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಂದೆಗೆ, ಥ್ಯಾಂಕ್ಸ್ ಡ್ಯಾಡಿ, ನನ್ನ ಒಂದು ಕನಸಿನ ಗೋಪ್ರೋ ತರಿಸ್ಕೊಟ್ಟಿದ್ದಕ್ಕೆ.
ತುಂಬ ಒಂದು ಥ್ಯಾಂಕ್ಸ್ ಡ್ಯಾಡಿ ನಿಮಗೋಸ್ಕರನು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಟೆಕ್ ಫೀವರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ, ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.